ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿ ಇಲಾಖೆಗೆ ಹೊಸ ಮೆರಗನ್ನ ತಂದಿರುವಂತವರು ಶಿವರಾಜ್ ಎಸ್ ತಂಗಡಿಗೆ ಅವರಿಗೂ ಸ್ವಾಗತಿಸಿ ಬಂಧುಗಳೇ ಚಪ್ಪಾಳೆಗಳ ಮುಖೇನ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಿಲ್ಲಾಡಳಿತ ಬಾಗಲಕೋಟೆ ಹಾಗೂ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಈ ಜಯಂತಿಯ ಅಂಗವಾಗಿ ಅನುಭವ ಮಂಟಪ ಬಸವಾದಿ ಶರಣರ ವೈಭವದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಈ ರಾಜ್ಯದ ಅನ್ನದಾತರಂತೆ ಹೆಸರು ಪಡೆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಇನ್ನೋರ್ವ ಆತ್ಮೀಯರು ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಂತ ಆರ್.ಬಿ. ತಿಮ್ಮಾಪುರ ಅವರೇ, ಇನ್ನೋರ್ವ ಆತ್ಮೀಯರು ಹಿರಿಯರು ಆದಂಥ ಕೈಗಾರಿಕಾ ಸಚಿವರಾದಂಥ ಎಂ.ಬಿ. ಪಾಟೀಲ್ ಸಾಹೇಬ್ರೆ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ವಿಜಯಾನಂದ್ ಕಾಶ್ಯಪ್ನವರೇ, ವೇದಿಕೆ ಮೇಲಿದ್ದಂಥ ಬಾಗಲಕೋಟೆ ಜಿಲ್ಲೆಯ ಶಾಸಕರು ಆದಂಥ ಮೇಟಿ ಅವರೇ ಮತ್ತು ಜೆ.ಟಿ. ಪಾಟೀಲ್ರೇ ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲ ಶರಣರಲ್ಲಿ ನಮಸ್ಕರಿಸುತ್ತಾ, ವೇದಿಕೆ ಮೇಲಿದ್ದಂಥ ಈ ಒಂದು ಸಮಿತಿಯ ಎಲ್ಲ ಸದಸ್ಯರೇ, ಈ ಕಾರ್ಯಕ್ರಮದ ಆಚರಣೆ ಸಮಿತಿಯ ಎಲ್ಲ ಹಿರಿಯ ಸದಸ್ಯರೇ, ಇಲ್ಲಿ ಸೇರಿದಂಥ ಎಲ್ಲ ನನ್ನ ಹಿರಿಯರೇ, ಯುವಕ ಮಿತ್ರರೇ, ತಾಯಂದಿರೇ ಹಾಗೂ ಪತ್ರಿಕಾ ಬಳಗದ ಮಿತ್ರರೇ, ಬಂಧುಗಳೇ, ಇವತ್ತು ಭಾಳ ವಿಶೇಷವಾದಂಥ ದಿವಸ. ಮೊದಲಿಗೆ ನಿಮಗೆಲ್ಲರಿಗೆ ಬಸವ ಜಯಂತಿಯ ಶುಭಾಶಯಗಳನ್ನು ಕೋರಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತು ಈ ಬಸವ ಜಯಂತಿ ಮಾಡಬೇಕು, ಈ ಬಸವ ಜಯಂತಿಯ ಮುಖಾಂತರ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಅನ್ನೋ ಏಕೈಕ ದೃಷ್ಟಿಕೋನವನ್ನು ಇಟ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೋದ ವರ್ಷ, ಹಿಂದಿನ ವರ್ಷ ಈ ರಾಜ್ಯದೊಳಗೆ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದು ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನ ಇಲ್ಲ ಹೆಮ್ಮೆಯಿಂದ ಹೇಳುವಂಥ ಕೆಲಸವನ್ನ ಮಾಡ್ತೀನಿ. ಈ ರಾಜ್ಯಕ್ಕೆ ಬಹಳಷ್ಟು ಮಂದಿ ಮುಖ್ಯಮಂತ್ರಿಗಳಾದ್ರು, ಬಹಳಷ್ಟು ಬೇರೆ ಬೇರೆ ಸಮುದಾಯದ ದೊಡ್ಡ ದೊಡ್ಡ ನಾಯಕರಾದ್ರು, ಆದರೆ ಬಸವಣ್ಣವರ ಬಗ್ಗೆ ಚಿಂತನೆ ಮಾಡುವಂಥವ್ರು ಯಾರೋ ಬರಲಿಲ್ಲ. ಬಸವಣ್ಣವರ ಬಗ್ಗೆ ಒಂದು ವಿಶೇಷ ಕಲ್ಪನೆ ಕೊಡ್ಬೇಕನ್ನೋದನ್ನು ಯಾರ ತಲೆಗೆ ಬಂದಿಲ್ಲ. ಅದಕ್ಕೆ ಬಸವಣ್ಣವ್ರನ್ನ ಏನೋ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಲಿಕ್ಕೆ ಮತ್ತೆ ಎರಡನೇ ಸರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂತ ಅವಕಾಶವನ್ನ ಬಂದಿದ್ದೆ ಆದ್ರಿದ್ರೆ ಅದು ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಮಾತನ್ನ ನಾವೊಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತ ಬಸವ ಜಯಂತಿ ದಿವಸ ನಾವು ಮೂವರ ಪ್ರಮುಖರನ್ನ ವೇದಿಕೆಯಲ್ಲಿ ಹಂಚಿಕೊಳ್ತಾ ಇದ್ದೀವಿ. ಮೊದಲಿಗೆ ಬುದ್ಧ, ಬಸವ, ಅಂಬೇಡ್ಕರ್. ಈ ಮಹಾನ್ ವ್ಯಕ್ತಿಗಳು ಈ ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಮಹಾನ್ ವ್ಯಕ್ತಿಗಳು. ಅದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಒಂದೊಂದು ಕಡೆ ಅವ್ರವ್ರು ಒಂದೊಂದು ಜಾತಿಗೆ ಸೀಮಿತ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ಒಂದು ಕಲ್ಪನೆ ಇದೆ. ನಾನು ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವನಾಗಿ 2 ವರ್ಷ ಪೂರೈಸ್ತಾ ಇದ್ದೀನಿ. ಆದರೆ ಪ್ರತಿ ಒಂದು ಮಹಾನ್ ನಾಯಕರ ಜಯಂತಿಗೆ ಸ್ವತಃ ಅವರು ಬಂದು ಒಂದು ಸಂದೇಶವನ್ನು ಯಾರಾದರೂ ಕೊಡ್ತಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತು ನೋಡಿ, ನೀವು ಯುವಕರು ಅವರ ತಲೆಯೊಳಗೆ ಏನೇನೋ ಕೆಟ್ಟ ವಿಚಾರಗಳನ್ನ ತುಂಬುವಂತ ಕೆಲಸವಾಗ್ತಾ ಇದೆ. ಆ ಮಕ್ಕಳು ಇವತ್ತು ಯುವಕರಿಗೆ ಒಳ್ಳೆಯ ಸಂದೇಶವನ್ನು ಕೊಡುವಂತ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತುವಂತ ಕೆಲಸ ಕೆಲವೊಂದಿಷ್ಟು ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಇವರಿಗೆಲ್ಲರಿಗೂ ಉತ್ತರ ಬಸವಣ್ಣವರ ವಚನ ಮತ್ತು ಬಸವಣ್ಣವರ ಅನ್ನೋ ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಅದಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದೊಳಗೆ ತಂದೆ ಆದಂಥದ್ದು ಒಂದು ವಚನ ಸಾಹಿತ್ಯದ ಮುಖಾಂತರ ಮತ್ತೊಮ್ಮೆ ಬಸವಣ್ಣವರ ಇತಿಹಾಸವನ್ನು ಸೃಷ್ಟಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ಕೆಲವೊಂದಿಷ್ಟು ಮಂದಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರಂದ್ರೆ ಅವ್ರಿಗೆ ಟೆನ್ಷನ್ ಜಾಸ್ತಿ ಆಗಿದೆ. ಯಾಕಂದ್ರೆ ಯುವಕರ ಒಂದು ಒಳ್ಳೆಯ ಸಂದೇಶವನ್ನು ಕೊಡಕ್ ಹೊರಟಿದ್ದಾರೆ. ಎಲ್ಲಿ ನಮ್ಮನ್ನು ಬಿಟ್ಟು ದೂರ ಹೋಗ್ಬಿಡ್ತಾರ ಅಂತಂದು ಸಿದ್ದರಾಮಯ್ಯ ಸಾಹೇಬರಿಗೆ ಪ್ರತಿ ಒಂದು ವಿಚಾರವನ್ನು ಟೀಕೆಯನ್ನ ಮಾಡ್ಕೊಂತ ಹೊರಟಿದ್ದಾರೆ. ಈ ಟೀಕೆಗೆ ಜಗ್ಗಲ್ಲ ಸಿದ್ದರಾಮಯ್ಯ ಸಾಹೇಬರು. ಇಂಥ ಟೀಕೆಯನ್ನ ಸಾಕಷ್ಟು ನೋಡಿದ್ದಾರೆ. ಇಂಥವ್ರ ಬಗ್ಗೆನೂ ಬಹಳಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ. ದೇಶದ ಭಕ್ತಿ ವಿಚಾರಕ್ಕೆ, ದೇಶದ ಸ್ವಾಭಿಮಾನ ವಿಚಾರಕ್ಕೆ ಮತ್ತೊಬ್ಬರ ಮಾತನ್ನು ತಿಳ್ಕೊಂಡು ಸಿದ್ದರಾಮಯ್ಯ ಸಾಹೇಬರು ನಡೆಯುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರಿಗೆ ಭಕ್ತಿನೂ ಗೊತ್ತು,
ಯುಕ್ತಿನೂ ಗೊತ್ತು, ವಚನದಿಂದ ಯುವಕರಿಗೆ ಸರಿದಾರಿಗೆ ತರುವಂತ ಕೆಲಸನ ಮಾಡಕ್ಕೆ ಇವತ್ತ ಬಸವ ಜಯಂತಿ ದಿವಸ ಪ್ರಾರಂಭವನ್ನು ಮಾಡಿದ್ದಾರೆ. ನೋಡ್ರಿ ನೀವು, ಅವರ ಅಧಿಕಾರ ಸ್ವೀಕಾರ ಮಾಡಿದ್ದು ಬಸವ ಜಯಂತಿ ದಿವಸ. ಅವರ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದು ಸಿದ್ದರಾಮಯ್ಯ ಸಾಹೇಬರು ಬಸವಣ್ಣ ಅವ್ರನ್ನ. ಇಡೀ ರಾಜ್ಯದೊಳಗೆ ಪ್ರತಿಯೊಂದು ಆಫೀಸ್ನೊಳಗೆ ಬಸವಣ್ಣನ ಫೋಟೋ ಇರ್ಬೇಕು, ಅದಕ್ಕೆ ಪೂಜೆ ಆಗ್ಬೇಕಂತ ಸಂದೇಶವನ್ನು ಕೊಟ್ಟಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಕಾಯಕ ಯೋಗಿ ಅನ್ನದಾಸೋಹದಿಂದ ಮುಖಾಂತರ ಅನ್ನದಾತನಾಗಿ ಅನ್ನ ಭಾಗ್ಯ ಕೊಡುವಂತ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಬಹಳಷ್ಟು ಮಂದಿ ಭಾಷಣ ಮಾಡ್ತಾರೆ, ಬಸವಣ್ಣರ ಬಗ್ಗೆ ಬಹಳ ಚೆನ್ನಾಗಿ ಭಾಷಣ ಮಾಡ್ತಾರೆ, ಆದ್ರೆ ಕಾರ್ಯರೂಪಕ್ಕೆ ತರಕ್ಕಾಗಲ್ಲ. ಕಾರ್ಯರೂಪಕ್ಕೆ ತರುವಂತ ಕೆಲಸ ಈ ರಾಜ್ಯದೊಳಗೆ ಆಗ್ತಾ ಇದೆ ಸಿದ್ದರಾಮಯ್ಯ ಸಾಹೇಬರಿಂದ. ಅಂದು ಬಸವಣ್ಣವರು ಯಾರೋ ಸಣ್ಣ ಸಮಾಜದವ್ರನ್ನ ಎಲ್ಲರನ್ನೂ ಸೇರಿಸಿ ಅವ್ರನ್ನೆಲ್ಲರನ್ನು ಕೂಡಿಸಿ ಅನುಭವ ಮಂಟಪ ಬಂದು ಯಾವ ರೀತಿ ಮಾಡಿದ್ರು, ಇವತ್ತ ಸಣ್ಣ ಸಮಾಜದವರು ಅಂದ್ರೆ ನನ್ನನ್ನು ಸೇರಿ ಈ ರಾಜ್ಯದೊಳಗೆ ಮಂತ್ರಿಯನ್ನ ಮಾಡುವಂತ ಕೆಲಸವನ್ನ ಮಾಡೋದ್ರ ಮುಖಾಂತರ ಬಸವಣ್ಣ ಅವರಿಗೆ ಮತ್ತೊಂದು ಇತಿಹಾಸವನ್ನ ಮಾಡುವಂತ ಕೆಲಸ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾ ಇದ್ದಾರೆ. ಬಂಧುಗಳೇ, ಇವತ್ತು ನೋಡ್ತಾ ಇರ್ಬೇಕು, ನೀವು ಕೇಳ್ತಾ ಇದ್ದೀರಿ. ಇವತ್ತ ನಮ್ಮ ದೇಶದ ಗಡಿ ಭಾಗದೊಳಗ ಭಯೋತ್ಪಾದನೆ ನಡೀತಾ ಇದೆ. ಒಂದ್ ಕಡೆ ಗುಂಡಿನಿಂದ ಭಯೋತ್ಪಾದನೆ ಆದ್ರೆ, ಇನ್ನ ಒಂದ್ ಕಡೆ ಕೆಲವೊಂದಿಷ್ಟು ಇತಿಹಾಸದೊಳಗ ಕೆಲವೊಂದಿಷ್ಟು ಧರ್ಮದ ಇದ್ರೊಳಗೆ ಕೆಲಸವನ್ನು ಮಾಡುವಂತವ್ರು ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮೊಳಗನು. ಇವತ್ತು ನಾವು ನೆನಪು ಮಾಡ್ಕೋಬೇಕು, ಈ ಭಯೋತ್ಪಾದನೆ, ಧರ್ಮ ಅಂಧತೆ, ಅಪಾಯ ಈ ದೇಶಕ್ಕೆ ಈಗ ಒದಗಿ ಬಂದಿದೆ. ಇದನ್ನ ಸರಿದಾರಿಗೆ ಬರಬೇಕು ಅಂದ್ರೆ, ಈ ಬಂದೂಕಿನ ಸದ್ದು ನಿಂದಿರ್ಬೇಕಂದ್ರೆ ಮತ್ತೆ ಬಸವಣ್ಣನ ವಚನವನ್ನ ಈ ದೇಶದೊಳಗ ಉತ್ತರ ಕೊಡುವಂತ ಕೆಲಸ ಮಾಡಬೇಕಾಗಿದೆ. ಅದು ಕರ್ನಾಟಕ ರಾಜ್ಯದಿಂದ ಸಿದ್ದರಾಮಯ್ಯರವರ ಸಾಹೇಬರ ಒಂದು ಅನುಷ್ಠಿ ಅವರ ಮುಂದಾಳತ್ವದಿಂದ ಇವತ್ತ ಬಸವಣ್ಣನ ವಚನ ಹೇಳೋದ್ರ ಮುಖಾಂತರ ಈ ಭಯೋತ್ಪಾದನೆಯನ್ನ ಹೆಸರಿಗೆ ಒಂದು ಅವರಿಗೆ ಉತ್ತರವನ್ನು ಕೊಡುವಂತ ಕೆಲಸ ಆಗ್ತಾ ಇದೆ. ಬಂಧುಗಳೇ, ಅದಕ್ಕೆ ಇವತ್ತು ಬಹಳ ಪ್ರಮುಖವಾದಂತ ದಿವಸ. ಈ ಕೆಲಸ ಯಾರು ಮಾಡಿಲ್ಲ. ಬಸವ ಜಯಂತಿಯನ್ನ ದಿವಸ ಈ ಧರ್ಮ ಪ್ರಚಾರ ಕೆಲಸ ಮಾಡಲಿಕ್ಕೆ ಯಾವ ಸರ್ಕಾರ ಮುಂದಾಗಿಲ್ಲ. ಅದು ಮೊಟ್ಟ ಮೊದಲಿಗೆ ಸಿದ್ದರಾಮಯ್ಯ ಸಾಹೇಬರು ಮುಂದಾಗಿದ್ದಾರೆ. ಅದಕ್ಕೆ ಕೆಲವೊಂದಿಷ್ಟು ಮಂದಿಗೆ ನಡುಕ ಚೆಲುವಾಗಿದೆ. ಅದಕ್ಕೆ ಸಾಹೇಬ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಹೇಳ್ತಾರೆ. ಆದ್ರೆ ಸಿದ್ದರಾಮಯ್ಯ ಸಾಹೇಬರು ಕುಗ್ಗಾಗಿಲ್ಲ. ಈ ರಾಜ್ಯದ ಜನರು ಅವ್ರು ಹಿಂದಿದ್ದಾರೆ, ನಾವು ನಿಮ್ಮ ಜೊತೆಗಿದ್ದೇವೆ ಸರ್. ಈ ರಾಜ್ಯದ ಜನರಿದ್ದಾರೆ, ದೊಡ್ಡ ಸಾಹಿತಿಗಳು. ನಿನ್ನೆ ನಿಮ್ಮ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳಿದ್ದು ನೋಡಿದ್ರೆ ನನಗನ್ನಿಸ್ತು, ನಿಜವಾಗಲೂ ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದು ಶಕ್ತಿ ಈ ರಾಜ್ಯದೊಳಗೆ ಅವರಿಗೆ ಆದಂತ ಶಕ್ತಿ ಅವ್ರಿಗಿದೆ. ಅವರು ಮುಂದುವರಿತಾರೆ. ನಾವು ಅವ್ರ ಜೊತೆಗಿರುವಂತ ಕೆಲಸವನ್ನು ಮಾಡಬೇಕಾಗಿದೆ ಬಂಧುಗಳೇ. ಅದಕ್ಕೆ ಇವತ್ತ ಬಸವ ಜಯಂತಿ ಬಹಳ ಅದ್ಭುತವಾದಂತ ದಿವಸ. ಅವ್ರ ಎಲ್ಲ ಕೆಲಸ ಕಾರ್ಯಗಳು ಬಸವಣ್ಣನ ಮುಖಾಂತರ ಪ್ರಾರಂಭವಾಗಿದ್ದವು. ಅದಕ್ಕೆ ಇವತ್ತು ಬಸವ ಜಯಂತಿಯ ಮುಖಾಂತರ ಈ ರಾಜ್ಯದೊಳಗ ಸಾಹಿತ್ಯ ವಚನಗಳನ್ನು ಪ್ರಚಾರ ಮಾಡುವಂತ ಕೆಲಸವನ್ನ ಸಿದ್ದರಾಮಯ್ಯ ಸಾಹೇಬರು ಕೈ ಹಾಕಿದ್ದಾರೆ. ಅದು ವಿಶೇಷವಾಗಿ ನೀವು ನೋಡ್ಬೋದು, ಯಾವ ಜಯಂತಿಗೂ ಬುದ್ಧ ಬಸವ ಅಂಬೇಡ್ಕರ್ನ ಫೋಟೋ ಹಾಕಿದ್ದಿಲ್ಲ. ಬುದ್ಧನ ಹಾಕಿದ್ವಿ, ಬಸವನ ಹಾಕಿದ್ವಿ, ಅಕ್ಕ ಮಹಾದೇವಿನ ಹಾಕಿದ್ದೀವಿ, ನಾರಾಯಣ ಗುರುಗಳನ್ನ ಹಾಕಿದ್ದೀವಿ. ಅದಕ್ಕೆ ಎಲ್ಲ ನಮ್ಮ ಸಮಿತಿ ಹಿರಿಯರ ಒಂದು ಆಶೀರ್ವಾದ, ಅವರವರು ಕೊಟ್ಟಂತ ಸಲಹೆ ಇವತ್ತ ಅಂಬೇಡ್ಕರ್ನ ಜೊತೆಗೆ ಈ ಎಲ್ಲ ಮಹಾಪ್ರಮುಖರು ಈ ದೇಶಕ್ಕೆ ಬಹಳ ಅವಶ್ಯಕತೆ ಇದೆ ಅನ್ನೋದೊಂದು ಕೆಲಸ ಇವತ್ತ ಕರ್ನಾಟಕದಿಂದ ಪ್ರಾರಂಭ ಆಗಿದೆ ಅನ್ನೋ ಮಾತನ್ನ ಹೇಳಿ, ನನಗೆ ಇನ್ನೂ ಸಾಹೇಬರು ಮಾತಾಡೋಂಥದ್ದು ಅವಕಾಶ ಇದೆ. ಅವರ ಭಾಷಣವನ್ನು ಕೇಳೋ ನನ್ನ ಮಾತನ್ನು ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸ್ತೀನಿ. ಅದ್ರ ಜೊತೆಗೆ ಗುಂಜಾಳ ಅವ್ರ ಬಗ್ಗೆ ಇವತ್ತ ರಾಷ್ಟ್ರೀಯ ಪುರಸ್ಕಾರವನ್ನು ಪಡೆದಂತ ಹಿರಿಯರು ಇವತ್ತು ಅವ್ರನ್ನ ಬಸವ ರಾಷ್ಟ್ರೀಯ ಪುರಸ್ಕಾರ ಇಲ್ಲಿ ಕೊಡೋದ್ರ ಮುಖಾಂತರ ಕೂಡಲ ಸಂಗಮದೊಳಗನೆ ಅದು ವಿಶೇಷವಾಗಿ ಬಸವಣ್ಣನ ನಡೆದಾಡುವಂಥ ಜಾಗದೊಳಗ ಅವರಿಗೆ ಪ್ರಶಸ್ತಿ ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಅದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ನನಗೆ ವಿಶೇಷವಾಗಿ ನಂದೊಂದು ಯೋಗ ಇದೆ, ಏನೋ ಗೊತ್ತಿಲ್ಲ ನನಗೆ. ಆ ಯೋಗ ಏನಾದರೂ ಮಾಡಿಕೊಟ್ಟ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ನಾನು ಇಲ್ಲೇ ಹುಟ್ಟಿದ್ದೀನಿ, ಇಲ್ಲೇ ಬೆಳೆದಿದ್ದೀನಿ. ಆದರೆ ಬಸವಣ್ಣವರ ಜಯಂತಿಯನ್ನ ಈ ರೀತಿ ಮಾಡಕ್ಕೆ ಅವಕಾಶ ನನಗೆ ಸಿಕ್ಕಿದೆಯಲ್ಲ, ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ಆಶೀರ್ವಾದ, ಇಲ್ಲಿ ನಡೆದಂಥ ಕೂಡಲ ಸಂಗಮನ ಆಶೀರ್ವಾದ, ಇಲ್ಲಿ ಸೇರಿದಂಥ ಎಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅನ್ನೋ ಮಾತನ್ನು ಹೇಳಿ, ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಹಿರಿಯರು, ನಮ್ಮೆಲ್ಲ ವೇದಿಕೆ, ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳು, ಜಿಲ್ಲಾಡಳಿತ, ಪ್ರಾಧಿಕಾರದವರು ಎಲ್ಲರೂ ಸಹಕಾರ ಮಾಡಿದರೆ ಅವರಿಗೆ ಮತ್ತೊಮ್ಮೆ ಇಲಾಖೆ ಮಂತ್ರಿಯಾಗಿ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಧನ್ಯವಾದ.